ಮಾರಿಯಮ್ಮ ನಗರ ವಸತಿ ಸಮುಚ್ಚಯಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ. ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 14ರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವ ಮಾರಿಯಮ್ಮ ನಗರ ವಸತಿ ಸಮುಚ್ಚಯಕ್ಕೆ ತುಮಕೂರು ಶಾಸಕರಾದ ಶ್ರೀ ಜಿ.ವಿ. ಜ್ಯೋತಿ ಗಣೇಶ್ ರವರ ಪ್ರದೇಶ ಅಭಿವೃದ್ಧಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಂಜೂರು ಮಾಡಿದ್ದು ಇಂದು ತುಮಕೂರು ಸ್ಲಂ ಸಮಿತಿ ಮತ್ತು ಮಾರಿಯಮ್ಮ ಯುವಕರ ಸಂಘ ಯುವ ಭೀಮ್ ಪಡೆಯಿಂದ ಭೂಮಿ ಪೂಜೆಯನ್ನು ನಡೆಸಲಾಯಿತು. ಸ್ಲಂ ಜನಾಂದೋಲನ ಕರ್ನಾಟಕ ಸಂಚಾಲಕರಾದ ಎ. ನರಸಿಂಹಮೂರ್ತಿ ಮಾತನಾಡಿ, ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮತ್ತು ತುಮಕೂರು ಮಹಾನಗರ ಪಾಲಿಕೆಯಿಂದ ಭಾರತಕ್ಕೆ ಮಾದರಿಯಾದ ವಸತಿ ಸಮುಚ್ಚಯವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿರ್ಮಾಣ ಮಾಡಿದ್ದು 2023ರಲ್ಲಿ ಉದ್ಘಾಟನೆಗೊಂಡ ನಂತರ ಕುಡಿಯುವ ನೀರಿಗೆ ತೊಂದರೆ ಇತ್ತು. ಈ ಬಗ್ಗೆ ತುಮಕೂರು ಶಾಸಕರ ಗಮನಕ್ಕೆ ತಂದ ಮೇಲೆ ತಮ್ಮ ಅನುದಾನದಲ್ಲಿ ಕುಡಿಯುವ ನೀರಿನ ಘಟಕವನ್ನು ಅಂದಾಜು 5 ಲಕ್ಷದಲ್ಲಿ ಮಂಜೂರು ಮಾಡಿರುವುದಕ್ಕೆ ಮಾರಿಯಮ್ಮ ನಗರದ ನಾಗರಿಕ ಪರವಾಗಿ ಅಭಿನಂದನೆಗಳು. ಇದೇ ರೀತಿ ಎಲ್ಲಾ ಸ್ಲಂಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಶಾಸಕರು ಮತ್ತೆ ನಗರ ಪಾಲಿಕೆ ಕಲ್ಪಿಸಬೇಕೆಂದರು. ಮಾರಿಯಮ್ಮ ಯುವಕರ ಸಂಘ ಅಧ್ಯಕ್ಷ ಕಣ್ಣನ್ ಮಾತನಾಡಿ, ನಮ್ಮ ಜನರು ಸಿಟಿ ಮಧ್ಯದಲ್ಲಿದ್ದರೂ ಕುಡಿಯುವ ನೀರಿಗೆ 1 ರಿಂದ 2 ಕಿಲೋಮೀಟರ್ ಹೋಗಬೇಕಿತ್ತು. ಇಂದು ಶಾಸಕರು ನಮ್ಮ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಎಂದರು. ಈ ಸಂದರ್ಭದಲ್ಲಿ ಮಾರಿಯಮ್ಮ ಯುವಕರ ಸಂಘದ ಕೃಷ್ಣ, ಮಾಧವನ್, ಮಾರಿ, ರಾಜ, ತುಮಕೂರು ಸ್ಲಂ ಸಮಿತಿಯ ಉಪಾಧ್ಯಕ್ಷರಾದ ಶಂಕರಯ್ಯ, ಯುವ ಭೀಮಾ ಪಡೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಸ್ಮಾರ್ಟ್ ಸಿಟಿಯಿಂದ ಮಾರಿಯಮ್ಮ ನಗರದ ವಸತಿ ಸಮುಚ್ಚಯಗಳಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಜ್ಯೋತಿ ಗಣೇಶ್ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇವತ್ತು ಮಾರಿಯಮ್ಮ ನಗರದ ವಸತಿ ಸಮುಚ್ಚಯಕ್ಕೆ ಮಂಜೂರಾತಿ ಮಾಡಿಕೊಟ್ಟಿರ್ತಕ್ಕಂಥದ್ದಿದೆ. ಈ ಶುದ್ಧ ನೀರಿನ ಘಟಕದಿಂದ ಇವತ್ತು 88 ಕುಟುಂಬಗಳಿಗೆ ಮತ್ತು ಮಂಡಿಪೇಟೆಯಲ್ಲಿ ಬರ್ತಕ್ಕಂಥ ನಾಗರಿಕರಿಗೆ ಒಂದು ಅನುಕೂಲವನ್ನು ಕಲ್ಪಿಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಮಾನ್ಯ ಶಾಸಕರು ತಮ್ಮ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸುಮಾರು 5 ಲಕ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಈ ಕುಡಿಯುವ ನೀರಿನ ಸಂಬಂಧವಾಗಿ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ನಾವು ತುಮಕೂರು ಕೊಳಗೇರಿ ನಿವಾಸಿಗಳ ಸಮಿತಿ ಪರವಾಗಿ ಮತ್ತು ಮಾರಿಯಮ್ಮ ಯುವಕ ಸಂಘದ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಸುಮಾರು ದಿನಗಳ ಬೇಡಿಕೆ ಏನಾಗಿತ್ತು, ಈ ಬೇಡಿಕೆಗೆ ಸ್ಪಂದಿಸಿ ತುರ್ತಾಗಿ ಒಂದು ಕುಡಿಯುವ ನೀರಿನ ಘಟಕ ಹಾಕಿಕೊಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಮ್ಮ ನಾಗರಿಕರ ಪರವಾಗಿ, ಮಾರಿಯಮ್ಮ ಯುವಕ ಸಂಘದ ಪರವಾಗಿ, ಮಾರಿಯಮ್ಮ ನಗರದ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ ಅಂತ ಮಾರಿಯಮ್ಮ ನಗರ ತುಂಬ ಧನ್ಯವಾದ. ಏನಪ್ಪ ಅಂದರೆ ನಮ್ಮ MLA ಸಾಹೇಬರು ಜ್ಯೋತಿ ಗಣೇಶ್ ಕಡೆಯಿಂದ ನಾವು ಕುಡಿಯೋಕ್ಕೆ ನೀರು ಹೆಚ್ಚಿನ ಒಂದು 3 ಕಿಲೋಮೀಟರ್ 4 ಕಿಲೋಮೀಟರ್ಗಿಂತ ನಾವು ದೂರ ಹೋಗ್ಬೇಕಾಗಿದ್ದು. ಈಗ ನಮ್ಮ MLA ಕಡೆಯಿಂದ ಇಲ್ಲೇ ನಮಗೆ ಕುಡಿಯೋಕ್ಕೆಲ್ಲ ಸೌಲಭ್ಯ ನಮಗೆ ಇಲ್ಲೇ ತುಂಬನೇ ಮಾಡಿಕೊಟ್ಟಾರೆ. ತುಂಬ ಧನ್ಯವಾದ ಅವ್ರ ಕಡೆಗೆ. ಯಾವಾಗಲೂ ಅವ್ರ ಕಡೆಗೆ ನಾವು ಯಾವಾಗಲೂ ಈ ಅವರಿಗೆ ನಮಸ್ಕಾರವನ್ನು ನೀಡ್ತಾ ಇದ್ದೀನಿ.